ಹಲೋ ಗೈಸ್, ರೀಸೆಂಟಾಗಿ ನಾನೊಂದು ವಿಡಿಯೋ ಮಾಡಿದ್ದೆ. ಅದು ಕೋರಮಂಗಲ ಸ್ಟೋರಲ್ಲಿ 20,000 ಹತ್ರ ಅರ್ನಿಂಗ್ಸನ್ನು ಮಾಡ್ತಿದ್ದಾರೆ ಇನ್ಸ್ಟಾಮಾರ್ಟಲ್ಲಿ ಅಂತ. ಆ ವಿಡಿಯೋಗೆ ತುಂಬ ಲೈಕ್ಸ್ ಕೂಡ ಬಂತು, ತುಂಬ ರೀಚ್ ಕೂಡ ಆಯಿತು. ತುಂಬ ಜನ ಲೈಕ್ ಮಾಡಿದ್ದೀರಾ, ಅದೇ ರೀತಿ ತುಂಬ ಜನ ಫಾಲೋವಿಂಗ್ ಕೂಡ ಮಾಡಿದ್ದೀರಾ ಆ ವಿಡಿಯೋದಿಂದ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟು ಯಾವತ್ತೂ ಇರಲಿ. ಆ ವಿಡಿಯೋದಲ್ಲಿ ನಾನು ಜಸ್ಟ್ ಅವರ ಅರ್ನಿಂಗ್ಸ್ ಬಗ್ಗೆ ಅಷ್ಟೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ 3 ಜನ ಅರ್ನರ್ಸ್ ಯಾರಿದ್ದಾರೋ ಅವರಲ್ಲಿ ಒಬ್ಬರ ಜೊತೆ ನಾನು ರೀಸೆಂಟಾಗಿ ಮಾತಾಡಿದ್ದೆ. ಅವಾಗ ಗೊತ್ತಾಯಿತು ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಎಷ್ಟು ಅವರ್ ಕೆಲಸ ಮಾಡಿದ್ದಾರೆ, ಆ 1 ವೀಕು ಯಾವ ಥರ ಇತ್ತು ಅಂತ. ನೀವು ಹೇಳಿದ್ರೆ ನಂಬಲ್ಲ, ಅದರಲ್ಲಿ ಯಾರು ನನ್ನ ಜೊತೆ ಮಾತಾಡಿದ್ರೋ ಅವರು ಬಂದು ಬೆಳಿಗ್ಗೆ 5 ಗಂಟೆಯಿಂದ ಬಂದು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ. ಅಂದರೆ 20 to 21 ಅವರ್ಸ್ ಬಂದು ಅವರು ಲಾಗಿನ್ ಆಗಿದ್ದಾರೆ ಕಂಟಿನ್ಯೂಸ್ ಆಗಿ. ಅದರಿಂದ ಬಂದು ಅವರಿಗೆ ಅರ್ನಿಂಗ್ಸ್ ಬಂದು ಆ ವೀಕಲ್ಲಿ ಬಂದು 20,000 ಹತ್ರ ಬಂದಿದೆ. ಹಳೆ ವಿಡಿಯೋನ ನೋಡಿದವ್ರು ಅನ್ಕೋತೀರಾ ನೀವು ಆರಾಮಾಗಿ 8 ಅವರ್ಸಲ್ಲೇ ಆರಾಮಾಗಿ ಅರ್ನಿಂಗ್ಸನ್ನು ಮಾಡ್ಕೋಬೋದು ಅಂತ. ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ಇಲ್ಲಿ ಅರ್ನಿಂಗ್ಸ್ ಮಾಡಿದವರು ಕೂಡ ಎಲ್ಲ ವೀಕೂ ಅವರು 20,000 ಹತ್ರ ವರ್ಕ್ ಮಾಡಲ್ಲ. ಏನೋ ಅವರಿಗೆ ಆ ವೀಕಲ್ಲಿ ಆ ಥರ ಕಮಿಟ್ಮೆಂಟ್ಸ್ ಇರೋದ್ರಿಂದ ಬಂದು ಅವರು ಆ ಥರ ವರ್ಕ್ ಮಾಡಿದ್ದಾರೆ. ಇಲ್ಲಿ 20 ಅವರ್ಸು 20+ ಅವರ್ಸು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಬಾಡಿನೂ ಕೂಡ ಯಾವುದೇ ರೀತಿ ಸಪೋರ್ಟ್ ಅನ್ನೋದು ಮಾಡೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೀಡಿಯೋಸ್ಗಳು ಬರುತ್ತೆ. ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋಗಳಲ್ಲಿ 60,000 80,000 ಮಂತ್ಲಿ ಅರ್ನಿಂಗ್ಸನ್ನು ಮಾಡ್ತಿದ್ದೀವಿ ಅಂತ ಮಾಡ್ತಾರೆ. ಬಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, ಬಟ್ ಎಲ್ಲ ತಿಂಗಳು ಅದೇ ಥರ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ. ನಮ್ಮ ಬಾಡಿ ಕೂಡ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಹೆಲ್ತ್ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಯಾರ್ಯಾರೋ ಇರೋ ಕೆಲಸನ ಬಿಟ್ಟು ಈ ಥರ 60,000 80,000 ಮಾಡ್ಬೋದು ಅಂದ್ಕೊತಿದ್ದೀರಾ, ದಯವಿಟ್ಟು ದುಡ್ಕಿ ನಿಮ್ಮ ಇರೋ ಕೆಲಸನೂ ಹಾಳು ಮಾಡ್ಕೋಬೇಡಿ. ಮಾಡ್ಕೊಳ್ಳಿ. ವೀಕೆಂಡಲ್ಲಿ ಬಂದುಬಿಟ್ಟು ನೀವು ಆರಾಮಾಗಿ ಪಾರ್ಟ್ ಟೈಮ್ ಥರ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸಂಜೆ ಕೆಲಸ ಮುಗಿದ ಮೇಲೆ ನೀವು ಆರಾಮಾಗಿ ಪಾರ್ಟ್ ಟೈಮ್ ಥರ ಮಾಡ್ಕೊಳ್ಳಿ. ಇಲ್ಲ ಬೆಳಿಗ್ಗೆ ಹೊತ್ತು ಏನಾದರೂ ನಿಮಗೆ ಟೈಮ್ ಇದ್ದರೆ ಬೆಳಿಗ್ಗೆ ಹೊತ್ತಲ್ಲಿ ಪಾರ್ಟ್ ಟೈಮ್ ಥರ ಮಾಡ್ಕೊಳ್ಳಿ. ಫುಲ್ ಟೈಮ್ ಮಾಡ್ಕೊಳ್ಳೋರು ಇದ್ರೂ ಅಷ್ಟೇ ಆರಾಮಾಗಿ 8 ಅವರ್ಸ್ ಲಾಗಿನ್ ಆಗಿ ಆರಾಮಾಗಿ 1,500 ರೂಪೀಸ್ ಆಗುತ್ತೆ. 8 ಅವರ್ಸ್ ಲಾಗಿನ್ ಮಾಡಿದ್ರೆ 500 ರೂಪೀಸ್ ನಿಮ್ಮ ಖರ್ಚಿಗೆ, 1,000 ರೂಪೀಸ್ ನಿಮ್ಗೆ ಸೇವಿಂಗ್ ಅಂತ ಮಾಡ್ಕೊಳ್ಳಿ. ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದರಿಂದ ನಾನು ಶೇರ್ ಮಾಡ್ಕೋತಿದ್ದೀನಿ. ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಗೈಸ್.